ನಿವೃತ್ತ ಯೋಧನಿಗೆ ತವರಿನಿಂದ ಅದ್ದೂರಿ ಸ್ವಾಗತ. ಆರತಿ ಎತ್ತಿ ಮನೆ ಮಗನನ್ನು ಸ್ವಾಗತಿಸಿದ ಕುಟುಂಬಸ್ಥರು. ಹೌದು, ಬೆಳಗ್ಗೆ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ರಮೇಶ್ ಬಾಳಪ್ಪ ಜಟ್ಟಿಂಗ್ನವರ್ ಅವರಿಗೆ ಕುಟುಂಬಸ್ಥರು ಹಾಗೂ ನಿವೃತ್ತ ಜಿಲ್ಲಾ ಸೈನಿಕರ ಸಂಘದವರು ಸನ್ಮಾನಿಸಿ ಗೌರವಿಸಿದರು. ಇವತ್ತು ಒಂದು ವಿಶೇಷವಾದ ದಿನ. ಈ ದಿನವನ್ನ ಈ ಭಾಗದ ಎಲ್ಲ ಜನತೆ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತು ಹಬ್ಬವನ್ನು ನೀವು ಆಚರಿಸ್ತಾ ಇದ್ದೀವಿ. ಇಲ್ಲಿ ನಮ್ಮನ್ನು ಕೂಡ ಮುಖ್ಯ ಅತಿಥಿಗಳಾಗಿ ಕರೆದಿದ್ರಿ. ನಮಗೆ ಇದು ತುಂಬಾ ಸಂತೋಷದ ಸಂಗತಿ. ಏನಂದ್ರೆ ರಮೇಶ್ ಜಟ್ಟಣ್ಣವರವರು 24 ವರ್ಷ ತಮ್ಮ ಜೀವನವನ್ನೇ ದೇಶಕ್ಕೆ ಮೀಸಲಾಗಿಟ್ಟಿದ್ದಾರೆ. ಇವತ್ತು ಈ ದೇಶದ ದೊಡ್ಡ ಶಕ್ತಿ ಅಂದ್ರೆ ಸೈನಿಕ, ಅದ್ರ ಜೊತೆಗೆ ಮತ್ತು ರೈತ. ಇವ್ರು ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಇವತ್ತು ರಮೇಶ್ ಜಟ್ಟಣ್ಣವರು ಏನು ಇವತ್ತು ಅವರ ಸರ್ವಿಸ್ ಮುಗಿಸಿ ಇಲ್ಲಿ ಬರ್ತಾ ಇದ್ದಾರೆ. ನಾವು ನೀವೆಲ್ಲ ಸೇರಿ ಇವತ್ತೇನು ಅವರಿಗೆ ಸುಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ದೇಶದ ಒಂದು ಹೆಮ್ಮೆಯ ಕೊಡುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 24 ವರ್ಷ ತನ್ನ ಕುಟುಂಬನ ಮರೆತು, ತನ್ನ ಸಂಬಂಧಿಕರನ್ನ ಮರೆತು, ನಮ್ಮ ಊರನ್ನು ಮರೆತು ಇವತ್ತು ದೇಶ ಸೇವೆ ಮಾಡಿ ಮತ್ತೆ ನಮಗೆ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ನಿಜವಾಗಲೂ ನಮ್ಮ ಈ ಧಾರವಾಡದ ಒಂದು ಹೆಮ್ಮೆಯ ಪುಣ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಡಾಕ್ಟರ್ ಕಲ್ಮೇಶ್ ಹಾವೇರಿಪೇಟೆ ಅಂತೇಳಿ, ಹೈಕೋರ್ಟ್ ವಕೀಲರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಫಾರ್ಮರ್ ಸಿಂಡಿಕೇಟ್ ಸದಸ್ಯರು. ನಂತರ ಶಿವಾಜಿ ವೃತ್ತದಲ್ಲಿ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಿವೃತ್ತ ಸೈನಿಕ ತಂದೆ ಬಾಬು ಅವರಿಗೆ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ತೆರೆದ ಜೀಪಿನಲ್ಲಿ ಅದ್ದೂರಿಯಾಗಿ ನಿವೃತ್ತ ಸೈನಿಕ ರಮೇಶ್ ಅವರ ಕುಟುಂಬದವರನ್ನು ಮೆರವಣಿಗೆ ಮೂಲಕ ಮನೆಗೆ ಕರೆತರಲಾಯಿತು. ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ನದಾಬ್. ನಮ್ಮ ದೇಶದ ಹೆಮ್ಮೆಯ ಪುತ್ರ, ಕರ್ನಾಟಕದ ವೀರಪುತ್ರ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಬನ್ನಿ. ಸರ್ ನಮಸ್ತೆ. ತುಂಬ ಪ್ರೌಡ್ ಮೆಸೇಜ್ ಆಗ್ತಾ ಇದೆ ಸರ್. ಹೋಗಿ ವಿಜ್ಞಾನ ಆದಮೇಲೆ ನಾನು ಇವಾಗ 24 ವರ್ಷ ಸರ್ವಿಸ್ ಮಾಡಿ ಇವತ್ತು ರಿಟೈರ್ಡ್ ಆಗಿ ವಾಪಸ್ ಮತ್ತೆ ಹೇಗೆ ಹೋಗಿದ್ವಿ ಮನೆಯಿಂದ ಅದೇ ಖುಷಿಯಿಂದ ಅದೇ ಎನರ್ಜಿಯಿಂದ ವಾಪಸ್ ಬಂದಿದ್ದೀವಿ. ಎಷ್ಟೋ ಜನಕ್ಕೆ ಭಯ ಇರುತ್ತೆ ಆರ್ಮಿ ಅಂದರೆ ಹೋಗೋಕ್ಕೆ ಇದು ಮಾಡೋಕ್ಕೆ ಏನಾದ್ರು ಪ್ರಾಣ ಭಯ ಆಗತ್ತೆ ಅಂತ. ಎಲ್ಲರಿಗೂ ಅದೆಲ್ಲ ಎಲ್ಲ ಒಂದು ಕಡೆ ಆಗುತ್ತೆ, ಹಣೆ ಬರೋದು ಅದೇನಾಗಲ್ಲ. ದೇವರು ನಮಗೆ ಒಳ್ಳೆ ಇದು ಕೊಟ್ಟು ಒಳ್ಳೆ ಒಂದು ಶಕ್ತಿ, ಒಂದು ಪ್ರೋತ್ಸಾಹ ನಮಗೆ ದೇಶ ಸೇವೆ ಮಾಡಲಿಕ್ಕೆ ಕೊಟ್ಟರು. ಒಳ್ಳೆ ಒಂದು ಮನೆಯಲ್ಲಿ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಮಾವಂದಿರು, ಹಳೆಯಂದಿರು ಎಲ್ಲ ಸ್ನೇಹಿತರ ಸಪೋರ್ಟ್ದಿಂದ 24 ವರ್ಷ ಸೇನೆಯಲ್ಲಿ ಸರ್ವಿಸ್ ಮಾಡಿ ಬರಲಿಕ್ಕೆ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಸರ್ವಿಸ್ ಮುಗಿಸ್ಕೊಂಡು ಬಂದಿದೆ. ನಿಮ್ಮ ಮಗನೂ ಇದ್ದಾರೆ, ಅವ್ರನ್ನೂ ಆರ್ಮಿ ಸೇರಿಸೋದು ಏನಾದ್ರು ಉದ್ದೇಶ? ಹಾಂ ಸರ್, ನನ್ನ ಮಗನಾಯಿತು ಮತ್ತು ತಮ್ಮಂದಿರ ಮಕ್ಕಳಾಯಿತು, ಊರಲ್ಲಿರೋ ಯೂತ್ ಮಕ್ಕಳಿಗೆ, ಕಾಲೇಜ್ ಕಲಿಯೋರ್ಗವ್ರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರಿಗೆ ಒಳ್ಳೆ ಒಂದು ಗೈಡೆನ್ಸ್ ಮಾಡಿ ನಾವು ಮಾಡ್ಕೊಂಡು ಬಂದಿರೋ ಟ್ರೈನಿಂಗ್ ಬಗ್ಗೆ ಅವ್ರಿಗೆಲ್ಲ ಹೇಳ್ಕೊಟ್ಟು ಅವ್ರಿಗೆ ಯುವಕರಲ್ಲಿ ಇವಾಗ ಹೇಳೋದಂತೆ ಸರ್, ಇವಾಗ ಒಳ್ಳೆ ಎಂಗೇಜ್ ಹುಡುಗರು, ಅವರು ಒಳ್ಳೆ ಚಿಕ್ಕ ಏಜಲ್ಲಿ ಕೆಟ್ಟ ದುಶ್ಚಟಗಳು ಸೇರ್ಕೊಳ್ಳದೆ ಯಾವುದೇ ಹ್ಯಾಬಿಟು ಮಾಡದೆ ಅವ್ರ ಶರೀರ ಅವ್ರು ಒಳ್ಳೆಯ ಒಂದು ಫಿಸಿಕಲ್ ಇಟ್ಕೊಂಡು ಒಳ್ಳೆಯ ಒಂದು ದೇಶ ಸೇವೆಯಲ್ಲಿ ಯಾವುದೋ ಒಂದು ದೇಶ ಸೇವೆಯಲ್ಲಿ ಸೇರಿಕೊಂಡು ದೇಶ ಸೇವೆ ಮಾಡೋದ್ರಿಂದ ತಂದೆ ತಾಯಿಗೆ ಮನೆಗೆ ದೇಶಕ್ಕೂ ಒಂದು ಹೆಮ್ಮೆ ಸರ್.
ಏನಾದರೂ ಸಮಾಜ ಸೇವೆ ಮಾಡೋದು ಏನಾದ್ರು ನಿಮ್ಗೆ ಕನಸಿದೆ? ಹಾಂ ಸರ್, ಇಲ್ಲಿ ಇದುವರೆಗೆ ದೇಶದಲ್ಲಿ ಸೇವೆ ಮಾಡ್ಕೊಂಡ್ಬಂದು ಇಲ್ಲಿರೋ ಊರಲ್ಲಿ ದೇಶದಲ್ಲಿ ಎಲ್ಲ ಇನ್ನೂ ಮುಂದೆ ಸಮಾಜಕ್ಕೆ ಒಳ್ಳೆ ಕಾರ್ಯಗಳಲ್ಲಿ ಪಾಲ್ಗೊಂಡು ಎಲ್ಲವನ್ನು ಸೇರ್ಕೊಂಡು ಮಾಡೋಣ ಸರ್. ನೀವು ಯಾವ್ಯಾವ ರಾಜ್ಯದಲ್ಲಿ ಕೆಲಸ ಮಾಡಿದ್ರೆ? ಸರ್ ಆಲ್ಮೋಸ್ಟ್ ಆಲ್ ಇಂಡಿಯಾ ಆಗಿದೆ ಸರ್. ಫಸ್ಟ್ ನಾವು ಸ್ಟಾರ್ಟಿಂಗ್ 2001ರಲ್ಲಿ ಟ್ರೈನಿಂಗ್ MRC ಊಟಿಯಲ್ಲಿ ಮುಗಿಸ್ಕೊಂಡು ಸ್ಟಾರ್ಟಿಂಗ್ ಜಮ್ಮುದಲ್ಲಿ ಹೋಗಿದ್ವಿ ಸರ್ 2002ರಲ್ಲಿ. ಅಲ್ಲಿ 3 ವರ್ಷ, ಆಸಾಮದಲ್ಲಿ 3 ವರ್ಷ, ಆಮೇಲೆ ಜಮ್ಮು ಕಾಶ್ಮೀರ ಮತ್ತೆ ಹೋಗಿದ್ವಿ 2 ಸತೆ. ಆಮೇಲೆ ಆಸಾಮಲ್ಲಿ 2 ಟರ್ನವರು, ಬಿನಾವಿಡ್ ಅಂತ ಬರುತ್ತೆ ಇಲ್ಲಿ ನಮ್ಮದು ವೆಸ್ಟ್ ಬೆಂಗಾಲಲ್ಲಿ. ಅಲ್ಲಿಂದ ನಾವು ಭೂತಾನ್ ಅಂತ 3 ತಿಂಗಳು ಹೋಗಿದ್ವಿ. ಅದು ಮುಗಿಸ್ಕೊಂಡು ಇವಾಗ ಲಾಸ್ಟು ಹಿಮಾಚಲ್ ಪ್ರದೇಶದಲ್ಲಿ ಮುಗಿಸ್ಕೊಂಡ್ವಿ ಸರ್ 3 ವರ್ಷ. ಅದು ಮುಗಿಸ್ಕೊಂಡು ಬಂದು ಗ್ವಾಲಿಯರ್ದಿಂದ ನಾವು UNM ಮಿಷನ್ ಅಂತ ದಿಕ್ಕಾಗೈತೆ ನಮ್ಮ ರೆಜಿಮೆಂಟು ಲೆಬನಾನಿಗೆ ಹೋಗಿತ್ತು 6 ತಿಂಗಳಿಗೆ. ನಾನು 6 ತಿಂಗಳು ಲೆಬನಾನ್ ಕೂಡ ಮುಗಿಸ್ಕೊಂಬಂದೆ ಸರ್. ಈಗ ಅದ್ದೂರಿ ಸ್ವಾಗತ ಕೋರಿದ್ದಾರೆ, ನಿಮ್ಗೆ ಯಾವ ರೀತಿ ಖುಷಿ ಅನಿಸ್ತಾ ಇದೆ? ತುಂಬ ಪ್ರೌಡ್ ಖುಷಿ ಆಗ್ತಾ ಇದೆ ಸರ್. ಎಲ್ಲ ಇಷ್ಟೊಂದು ಸ್ನೇಹಿತರು, ಆತ್ಮೀಯರು, ಪೂರ ಪರಿವಾರವರು ಎಲ್ಲ ಸೇರಿಬಿಟ್ಟು ಒಂದು ಈ ಥರ ಒಂದು ಮಾಡೋದು ನೋಡೋದ್ರಿಂದ ಇವಾಗಿರೋ ಒಳ್ಳೆ ಯುವಕರಿಗೆ ಒಂದು ಹುಮ್ಮಸ್ ಬರುತ್ತೆ. ಇದು ನಮಗೆ ಮಾಡಿರೋ ಒಂದು ಕಾರ್ಯದಿಂದ ನೋಡಿ ಎಲ್ಲ ಸೈನಿಕರಿಗೆ ಹೋಗಬೇಕು, ನಾವು ಈ ಥರ ಮಾಡಿದ ಸ್ವಾಗತ ಮಾಡ್ತಾರೆ ಅಂತ ಎಲ್ಲರೂ ಒಂದು ಹುಮ್ಮಸ್ ಬರುತ್ತೆ. ಇದರಿಂದ ಮಕ್ಕಳಿಗೆಲ್ಲ ಇನ್ನೂ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸರ್. ಈಗ ನಿವೃತ್ತ ಸೈನಿಕರು ಭಾಗಿಯಾಗಿದ್ದಾರೆ. ನಿವೃತ್ತ ಸೈನಿಕ ಸರ್ ಅವರು ಒಂದು ನಮ್ಮದು ಯಾರೋ ಒಂದು ಸೈನಿಕರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದೋ ಒಂದು ನೌಕರಿಯಿಂದ ಮುಗಿಸ್ಕೊಂಬರೋರಿಗೆ ಈ ಥರ ಒಂದು ಒಳ್ಳೆ ಪ್ರೋಗ್ರಾಮ್ ಒಂದು ಮಾಡ್ಕೊಂಡಿದ್ದಾರೆ ಸರ್. ಎಲ್ಲ ಸೇರಿಬಿಟ್ಟು ಇದೊಂದು ಮಾಡೋದ್ರಿಂದ ಇನ್ನೂ ಒಳ್ಳೆ ಯುವಕರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ಒಳ್ಳೆ ಇದು ಸರ್. ತುಂಬ ಖುಷಿ ಆಗುತ್ತೆ ಮಾಡಿದ್ದು. ಇದಿಷ್ಟು ವೀರ ಯೋಧ ರಮೇಶ್ ಜಟ್ಟಿಂಗ್ನವರ ಮನದಾಳದ ಮಾತಾಗಿತ್ತು. ಕ್ರಾಂತಿ ಸಮಾಚಾರ ಧಾರವಾಡ.